ಅಪರ್ಣ ಅವರೇ, ಗೌತಮ್ ಅವ್ರಿಗೆಲ್ಲಾನು ಗೊತ್ತಾಗಬೇಕು, ಆದರೆ ಸಾಕ್ಷಿ ಸಮೇತ. ಆನಂದ್ ಅವರೇ, ನಾಳೆ ಬರ್ತಾ ಲ್ಯಾಪ್ಟಾಪ್ ಜೊತೆಗೆ ಕಂಪ್ನಿ ಡೇಟಾ ಇರೋ ಹಾರ್ಡ್ ಡಿಸ್ಕ್ ತೊಗೊಂಬನ್ನಿ. ಸರಿ ಅದಕ್ಕೆ. ಹಾಗೆ ಒಂದು ಕಡೆ ಹೋಗೋದಿದೆ, ಅಲ್ಲಿಗೂ ಹೋಗಿ ಬರೋಣ. ಎಲ್ಲಿಗದ್ಗೆ? ಹೇಳ್ತೀನಿ. ಮಾರ್ನಿಂಗ್. ಮಾರ್ನಿಂಗ್. ಥ್ಯಾಂಕ್ ಯು. ಭೂಮಿಕಾ, ರಾತ್ರಿ ಒಂದು ವೇಳೆಯಲ್ಲಿ ಎಚ್ಚರ ಆಯಿತು, ತಿರುಗಿ ನೋಡಿದ್ರೆ ಪಕ್ಕದಲ್ಲಿ ನೀವು ಇರಲಿಲ್ಲ. ಎಲ್ಲೋಗಿದ್ರಿ? ನೀರು ತರೋದಕ್ಕೆ ಹೋಗಿದ್ದೆ. ಹಾಂ, ಬಟ್ ಮಲ್ಕೊಳ್ಳೋಕೆ ಮುಂಚೆ ನೀವು ಯೂಶಲಿ ನೀರು ತಂದಿಟ್ಟಿರ್ತೀರಲ್ವಾ? ಹಾಂ, ನಿನ್ನೆ ಮರ್ತೋಗಿತ್ತು. ಆಮೇಲೆ ರಾತ್ರಿ ಬಾಯಾರಿಕೆಯಾಗಿ ಎಚ್ಚರ ಆದಾಗ ನೋಡಿದೆ ನೀರಿರಲಿಲ್ಲ, ಅದನ್ನೇ ತರಕ್ಕೆ ಹೋಗಿದೆ. ಮೋಸ್ಟ್ಲಿ ಆಗ ನೀವು ಎಚ್ಚರ ಆಗಿರ್ಬೋದು. ಬರ್ತಾ ಬರ್ತಾ ಮರು ಜಾಸ್ತಿ ಆಗ್ತಾ ಇದೆ ಅನಿಸುತ್ತೆ. ಮೋಸ್ಟ್ಲಿ ಇದು ನಿಮಗೆ ವಯಸ್ಸಾಗ್ತಾ ಇದೆ ಅನ್ನೋ ಸೂಚನೆ ಇರಬೇಕು ಅಲ್ವಾ? ನನಗೆ ವಯಸ್ಸಾಗ್ತಿದೆ ಅಂದರೆ ನಿಮಗೂ ವಯಸ್ಸಾಗ್ತಿದೆ ಅಂತ ಅರ್ಥ ಅಲ್ವಾ? ಅವನು ನಾನು ಎವರ್ ಗ್ರೀನ್. ಅಲ್ಲಲ್ಲ, ಅಂದರೆ ನಾನು ಎವರ್ ಗ್ರೀನು, ನೀವು ಫಾರ್ ಎವರ್ ಗ್ರೀನ್. ಓಕೆ, ಹ್ಯಾಪಿ? ಸಮಾಧಾನ? ಬರ್ತಾ ಬರ್ತಾ ನಾನು ತುಂಬಾ ಕಾಲು ಎಳಿತಿದ್ದೀರ ನೀವು. ಆಗಲಿ, ಒಂದಿನ ನನಗೂ ಟೈಮ್ ಬರುತ್ತೆ, ಆಗ ನಾನು ನಿಮ್ಮ ಕಾಲು ಎಳಿತೀನಿ. ಅದು ಸ್ವಲ್ಪ ಕಷ್ಟ. ನಾನು ದಪ್ಪ ಇದ್ದೀನಲ್ಲ, ಕಾಲು ಎಳೆಯೋಕೆ ಹೋಗಿ ಸೊಂಟ ಗಿಟ್ಟ ಉಳಿಸ್ಕೊಂಬಿಟ್ಟಿದೆ ಆಮೇಲೆ. ಕರೆಕ್ಟ್, ಆ ರಿಸ್ಕ್ ನಾನು ತಗೊಳ್ಳಲ್ಲ. ಗೌತಮರೇ, ನಾನು ಅಮ್ಮ ಮನೆಗೆ ಹೋಗಬೇಕು ಅಂತಿದ್ದೀನಿ, ಹೋಗಿ ಬರಲಾ? ಯಾಕೆ ನೀವು ಪರ್ಮಿಷನ್ ಎಲ್ಲ ಕೇಳ್ತೀರಾ? ಪ್ಲೀಸ್ ಹೋಗಿ ಬನ್ನಿ. ಥ್ಯಾಂಕ್ ಯು. ಇದು ಬೇರೆನಾ? ಏನಿಲ್ಲ ಬಿಡಿ, ನೀವು ಆಫೀಸ್ಗೆ ಹೋಗಿರಿ, ನಾನು ಮನೆಯಿಂದಾನೇ ಊಟ ಕಳಿಸ್ತೀನಿ. ಸರಿ. ಹಾಗೆ ನನಗೆ ಬರೋದಕ್ಕೆ ಸ್ವಲ್ಪ ಲೇಟ್ ಆಗ್ಬಹುದು. ಹೌದಾ? ಒಂದು ಕೆಲಸ ಮಾಡ್ತೀನಿ, ನಾನು ಬರ್ತಾ ನಿಮ್ಮನ್ನು ಪಿಕ್ ಮಾಡ್ತೀನಿ. ದಾರಿ ಹಾಗೆ ಚಾಟ್ಸು ಐಸ್ ಕ್ರೀಮ್ಸು ತಿನ್ಕೊಂಬಾರ. ಇಲ್ಲ, ನಿಮ್ಗೆ ಯಾಕೆ ತೊಂದರೆ? ಬೇಡ, ನಾನೇ ಬರ್ತೀನಿ. ರೀ, ತೊಂದರೆ ಏನ್ರಿ ಬಂತು? ನಿಮ್ಮ ಜೊತೆ ಹೊರಗಡೆ ಬಂದು ಏನಾದರೂ ತಿನ್ನೋಣ ಅಂದರೆ ನನ್ನ ಹೊಟ್ಟೆಗೆ ಹೊಡಿತಾ ಇದ್ರಲ್ರಿ? ಅಲ್ಲ, ಹಾಗಲ್ಲ. ಅಮ್ಮ ಮನೆಗೆ ಹೋದಾಗ ಪ್ಲಾನ್ಸ್ ಎಲ್ಲ ಚೇಂಜ್ ಆಗ್ಬೋದು, ಏನು ಎತ್ತ ಹೇಗೆ ಅಂತ ಹೇಳೋಕ್ಕಾಗಲ್ವಲ್ಲ, ಅದಕ್ಕೆ. ಹೋಗಲಿ ಬಿಡಿ, ನಿಮ್ಗೆ ಅದೃಷ್ಟ ಇಲ್ಲ. ಸರಿ, ಓಕೆ. ಸಾರಿ ಗೌತಮ್ ಅವರೇ, ನಿಮ್ಮ ಹತ್ರ ಸುಳ್ಳು ಹೇಳ್ತಾ ಇದ್ದೀನಿ, ಆದರೆ ಸತ್ಯ ಏನು ಅಂತ ನಿಮಗೆ ಗೊತ್ತು ಮಾಡಿಸೋದಕ್ಕೆ ಹೋಗ್ತಾ ಇದ್ದೀನಿ. ಸರಿ, ನಾನು ಹೋಗಿ ಬರ್ತೀನಿ. ಬಾಯ್. ಯಾ, ಥ್ಯಾಂಕ್ ಯು. ಅಯ್ಯೋ ಸಿಸ್ಟರ್, ನೀನು ಇಲ್ಲಿ ಕೂತಿದ್ಯಾ? ನಾನು ನಿನ್ನ ಹುಡ್ಕೊಂಡು ಸೀದಾ ನಿನ್ನ ರೂಮ್ ಹತ್ರ ಹೋಗಿದ್ನಲ್ಲ. ಸಿಸ್ಟರ್, ಸ್ವಲ್ಪ ಆಚೆ ಹೋಗಿ ಬರ್ತೀನಿ. ಅದು ಏನು ಗೊತ್ತಾ, ನಾವು ಮನೆಯಿಂದ ಹೊರಗಡೆ ಹೋಗುವಾಗ ಯಾರ ಹತ್ರ ಆದರೂ ಹೋಗಿ ಬರ್ತೀನಿ ಅಂತ ಹೇಳಿದ್ರೆ ಹೋದ ಕೆಲಸ ಎಲ್ಲ ಸುಸೂತ್ರವಾಗುತ್ತೆ ಅಂತ ಒಂದು ವಾಡಿಕೆ, ಅದಕ್ಕೆ ಹೇಳಿದೆ. ಬರ್ತೀನಿ ಸಿಸ್ಟರ್. ನಾನು ಆವಾಗದಿಂದ ಬಟ 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 ಅಂತ ಮಾತಾಡ್ತಿದ್ದೀನಿ, ನೀನು ಯಾವುದನ್ನು ಕೇಳಿಸ್ಕೊಳ್ದೆ ಹಿಂಗೆ ಗಹನವಾಗಿ ಚಿಂತೆ ಮಾಡ್ತಾ ಕೂತಿದ್ಯಲ್ಲ. ನಿನ್ನ ಚಿಂತೆಗೆ ಕಾರಣವೇನು ಅಂತ ಕೇಳ್ಬೋದಾ? ಅದು ಅಣ್ಣ, ನಿನ್ನೆ ರಾತ್ರಿ ಭೂಮಿಕಾ ತುಂಬ ಲೇಟಾಗಿ ಮನೆ ಒಳಗೆ ಬಂದ್ಲು. ಅಷ್ಟೊತ್ತಲ್ಲಿ ಅವಳಿಗೆ ಆಚೆ ಏನು ಕೆಲಸ, ಎಲ್ಲಕ್ಕೆ ಹೋಗಿರ್ಬೋದು, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಇಷ್ಟನಾ? ನಾನು ಏನೋ ಅಂದ್ಕೊಂಡ್ಬಿಟ್ಟಿದ್ದೆ. ಇಷ್ಟೇ, ಇದ್ರಲ್ಲಿ ತಲೆ ಕೆಡಿಸ್ಕೊಳ್ಳುವಂಥದ್ದೇನಿದೆ? ಇದೇ ನನ್ನ ಹೀಗೆ ಹೇಳ್ತಾ ಇದೆಯಾ? ಅಷ್ಟೊತ್ತಲ್ಲಿ ಅವಳು ಹೊರಗಡೆ ಹೋಗಿದ್ದಾಳೆ ಅಂತಂದರೆ ಯೋಚನೆ ಮಾಡಬೇಕಾಗಿದ್ದಲ್ವಾ? ಇಷ್ಟೇ, ನೀನು ಅವಳನ್ನು ಯಾವಾಗಲೂ ತಲೆ ಕೆಳಗಾಗೆ ನೋಡ್ತಾ ಇರ್ತೀಯ, ಅದಕ್ಕೆ ನಿನಗೆ ಯಾವಾಗಲೂ ಉಲ್ಟನೇ ಕಾಣುತ್ತೆ. ಯಾವುದು ನೆಟ್ಟಗಿಲ್ಲ ಅಂತ ಅನಿಸುತ್ತೆ, ಬರೀ ಹುಳುಕೇ ಕಾಣ್ತಾ ಇರುತ್ತೆ ಅಷ್ಟೇ. ಕ್ಯಾಶುವಲ್ ಆಗಿ ನೋಡಿಸಿಷ್ಟೇ, ಎಲ್ಲ ಕ್ಯಾಶುವಲ್ ಆಗಿ ಕಾಣುತ್ತೆ. ಮೋಸ್ಟ್ಲಿ ಅವಳಿಗೆ ಹೊಟ್ಟೆ ಕೆಟ್ಟಿರ್ಬೋದು. ಜೊತೆಗೆ ಪಕ್ಕದಲ್ಲಿ ಮಲಗಿದ್ದ ಗೌತಮ್ ಗುರ್ರಕ್ಕೆ ಬೇರೆ ತಲೆ ಕೆಟ್ಟು ಸೀದಾ ವಾಕಿಂಗ್ ಹೋಗೋಣ ಅಂತ ಕೆಳಗೆ ಬಂದಿದ್ದಾಳೆ. ನಮ್ಮಲ್ಲಿ ಎಕರೆಗಟ್ಟಲೆ ಗಾರ್ಡನ್ ಏರಿಯಾ ಇದೆಯಲ್ಲ, ಚೆನ್ನಾಗಿ ಗಾಳಿ ಸೇವನೆ ಮಾಡ್ಕೊಂಡಿರೋಣ ಅಂತ ಬಂದಿದ್ದಾಳೆ ಅಷ್ಟೇ. ನೀನು ಇಲ್ಲದನ್ನೆಲ್ಲ ತಲೆಗೆ ಬಿಟ್ಕೊಂಡು ಸುಮ್ಮನೆ ಯೋಚನೆ ಮಾಡ್ತೀಯಲ್ಲ ಸ್ವಿಚ? ಇಲ್ಲ ಅಣ್ಣ, ನನಗೆ ಯಾಕೋ ತುಂಬ ಡೌಟ್ ಆಗ್ತಾ ಇದೆ. ಏನೋ ಪ್ರಾಬ್ಲಮ್ ಆಗಿದೆ. ಅಯ್ಯೋ ದೇವ್ರೆ, ನಮ್ಮ ಮನೇಲಿ ಇನ್ನೆಂಥ ಪ್ರಾಬ್ಲಮ್ ಇರುತ್ತೆ?
ನಾವೇ ಇದೀವಲ್ಲ, ನಮಗಿಂತ ದೊಡ್ಡ ಪ್ರಾಬ್ಲಮ್ ಇನ್ನೇನಿರಕ್ಕೆ ಸಾಧ್ಯ? ಈ ಹುಲಿ ಇದ್ದ ಕಡೆ ಸಿಂಹ ತಲೆ ಹಾಕಲ್ಲಂತೆ. ಅಂದರೆ ಸಮಸ್ಯೆಗಳಿದ್ದ ಕಡೆ ಬೇರೆ ಸಮಸ್ಯೆ ಬಂದು ಸೇರಲ್ಲ. ನೀನು ಯಾಕೆ ತಲೆ ಕೆಡ್ಸ್ಕೊತೀಯ? ಬಿ ಹ್ಯಾಪಿ. ಅಂಡರ್ಸ್ಟ್ಯಾಂಡ್. ಈ ಸ್ಟೇಟ್ಮೆಂಟನ್ನು ವಾಪಸ್ ತಗೊಂಡಿದ್ದೀನಿ. ಸಿಸ್ಟರ್, ಈಗ ಮನೆ ಪ್ರಶಾಂತವಾಗಿದೆಯಲ್ಲ, ಯಾಕೆ ಟೆನ್ಷನ್ ಮಾಡ್ಕೋತೀಯ? ಇಲ್ಲದೆಲ್ಲ ಯೋಚನೆ ಮಾಡಿ ಸುಮ್ಮನೆ ತಲೆ ಕೆಡ್ಸ್ಕೊತಾ ಇದೆಯಾ? ಡೋಂಟ್ ವರಿ, ಎಲ್ಲವೂ ಸರಿ ಹೋಗುತ್ತೆ ಸಿಸ್ಟರ್. ಸಿಸ್ಟರ್, ಸ್ವಲ್ಪ ಕೆಲಸ ಇದೆ, ಅದು ಹಿಂಗೆ ಹೋಗಿ ಹಂಗೆ ಬಂದ್ಬಿಡ್ತೀನಿ. ಬರ್ತೀನಿ. ಅಲ್ಲ, ನನಗೆ ಗೊತ್ತಿಲ್ಲದೆ ಈ ಭೂಮಿಕಾ ಏನೋ ನಡೆಸ್ತಿದ್ದಾಳೆ. ಏನು ಅಂತ ಗೊತ್ತಾಗಬೇಕಲ್ಲ. ಐ ಆಮ್ ಸೋ ಸಾರಿ ಆನಂದ್ ಅವರೇ, ಐ ಆಮ್ ರಿಯಲಿ ವೆರಿ ಸಾರಿ. ಏ? ನನಗೋಸ್ಕರ ನೀವು ಕಾಯೋ ಥರ ಆಯಿತು. ಐ ಆಮ್ ಸಾರಿ. ಏನದಕ್ಕೆ ಇದು? ಯಾಕೆ ಅಷ್ಟು ಸಾರಿ? ನಾನೇನು ತುಂಬ ಹೊತ್ತಾಗಿಲ್ಲ ಬಂದು, ಈಗಷ್ಟೇ ಬಂದಿರೋದು. ಇರಲಿ ಬಿಡಿ. ಆಮೇಲೆ ಹೌದು, ಈಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾಕೆ ಹೋಗ್ತಾ ಇದ್ದೀವಿ ಒಂದು ಗೊತ್ತಾಗ್ತಲ್ಲ, ಎಲ್ಲ ಸಸ್ಪೆನ್ಸಲ್ಲೇ ಇದೆಯಲ್ಲ. ಅದಕ್ಕೆ ಹೇಳ್ತೀನಿ ಆನಂದ್ ಅವರೇ, ನಾನು ಹಾರ್ಡ್ ಡಿಸ್ಕ್ ತರಕ್ಕೆ ಹೇಳಿದ್ದೆ, ತಂದ್ರಾ? ಹಾಂ, ತಂದಿದ್ದೀನಿ. ಅದನ್ನ ಯಾಕೆ ತರಕ್ಕೆ ಹೇಳಿದ್ರಿ? ಅದು ಪಾರ್ಥ ಅವ್ರು ಹೇಳ್ತಿದ್ರು ಕಂಪ್ನಿಯಲ್ಲಿ ಕೋಟ್ಯಾಂತರ ರೂಪಾಯಿ ಫ್ರಾಡ್ ಆಗಿದೆ ಅಂತ. ಈ ರೀತಿ ಆಗಾಗ ಆಗ್ತಿರುತ್ತಾ? ಹಾಂ, ಆಗಿದೆ. ಅದಕ್ಕೆ ಎಕ್ಸಾಕ್ಟಾಗಿ ಎಷ್ಟು ಅಮೌಂಟ್ ಮಿಸ್ ಆಗಿದೆ ಅಂತ ನೋಡಿ ಹೇಳ್ಬೋದಾ? ಐ ಮೀನ್ ತುಂಬ ಟೈಮ್ ಹಿಡಿಯುತ್ತಾ ಅಥವಾ? ಇಲ್ಲ, ಚೆಕ್ ಮಾಡ್ಬೋದು. ಜಾಸ್ತಿ ಹೊತ್ತೇನಿಲ್ಲ, 1-2 ನಿಮಿಷದಲ್ಲಿ ಚೆಕ್ ಮಾಡ್ಬೋದು. ಅದಕ್ಕೆ ತರ್ತೇನೆ ರೀ. ಪಾರ್ಥ ಹೇಳಿದ್ದು ನಿಜ. ಅರೌಂಡ್ 40 crores ಅಷ್ಟು ಮಿಸ್ ಮ್ಯಾಚ್ ಆಗ್ತಾ ಇದೆ. ಏನಾಯ್ತು? ಯಾರು ತಗೊಂಡ್ರು? ಅದ್ರ ಡೀಟೇಲ್ಸ್ ಸಿಗಲ್ವಾ? ಇಲ್ಲ, ಅದಕ್ಕೆ ಇಂಟರ್ನಲ್ ಎನ್ಕ್ವೈರಿ ಮಾಡಿದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಆದರೆ ಕಳ್ಳರು ಇಂಟರ್ನಲ್ ಕಳ್ಳರೇ ಆಗಿದ್ರೆ ಏನು ಮಾಡೋಕ್ಕಾಗುತ್ತೆ ಹೇಳಿ? ಎಲ್ಲ ಗೊತ್ತಿದ್ದು ಸುಮ್ಮನೆ ಇರಬೇಕಾಗುತ್ತೆ ಅಷ್ಟೇ. ಗೌತಮ್ಗೆ ಇದೆಲ್ಲ ಗೊತ್ತಾಗಲ್ವಾ? ಅವನಿದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಅದಕ್ಕೆ ಇವೆಲ್ಲ ಅವನಿಗೆ ಜುಜ್ಬಿ ಅಮೌಂಟು. ಸಮುದ್ರದಿಂದ 1 ಲೋಟ ನೀರು ತೆಗೆದ್ರೆ ಸಮುದ್ರಕ್ಕೇನು ಲಾಸ್ ಆಗುತ್ತಾ? ಇಲ್ಲ ಅಲ್ವಾ? ಇದು ಅದೇ ಥರನೇ. ಮೋಸ ಮಾಡೋವ್ರಿಗೂ ತುಂಬ ಚೆನ್ನಾಗಿ ಗೊತ್ತು ಗೆಳೆಯ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತ. ಅದಕ್ಕೆ ಅವ್ರ ಮೇಲಿಂದ ಮೇಲೆ ಮೋಸ ಮಾಡ್ತಾನೆ ಇರ್ತಾರೆ. ನನಗೂ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತದ್ಗೆ. ಆದರೆ ಏನು ಮಾಡೋಕ್ಕಾಗ್ದಿರೋ ಪರಿಸ್ಥಿತಿ ನಂದು. ಈ ಘನಂದಾರಿ ಕೆಲಸ ಯಾರು ಮಾಡ್ತಿದ್ದಾರೆ ಅಂತ ನಿಮಗೂ ಗೊತ್ತಾಗಿರ್ಬೇಕಲ್ವ? ಅದಕ್ಕೆ ಗೊತ್ತಿದೆ, ಆದರೆ ಏನು ಮಾಡೋದು? ಗೊತ್ತಿದ್ರೂ ಓಪನ್ ಆಗಿ ಹೇಳೋಕ್ಕಾಗಲ್ಲ ನಿಮ್ಮ ಸ್ಥಿತಿನ. ಆನಂದ್ ಅವರೇ, ನಿಮ್ಮಿಂದ ಇನ್ನೊಂದು ಹೆಲ್ಪ್ ಆಗಬೇಕಾಗಿತ್ತು. ಏನಕ್ಕೆ? ಜಯದೇವ್ ರಂಗೋಲೆ ಕೆಳಗೆ ನುಗ್ಗಿದ್ರೆ ನಾವು ಟೈಲ್ಸ್ ಕೆಳಗೆ ನುಗ್ಗೋಣ. ಇನ್ನು ನಮಗೆ ತುಂಬ ಟೈಮ್ ಇದೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅದು ಹೇಗೆ ಆ ಟೆಂಡರ್ ನಮಗೆ ಸಿಗಲ್ವೋ ನೋಡೇ ಬಿಡೋಣ. ಆದರೆ ಗೌತಮ್ ಅವ್ರ ಪರ್ಮಿಷನ್ ಇಲ್ಲದೆ ಈ ಕೆಲಸ ಮಾಡ್ಬೋದಾ? ಯಾಕದ್ಗೆ ಮರ್ತು ಬಿಟ್ರಾ? ಗೆಳೆಯ ನಮ್ಮ ಕಂಪ್ನಿಗೆ ಬಾಸ್ ಆಗಿರ್ಬೋದು. ಅವನಿಗೆ ಎಷ್ಟು ಪವರ್ ಇದೆಯೋ ಅಷ್ಟೇ ಪವರ್ನ ನನಗೂ ಕೊಟ್ಟಿದ್ದೇನೆ. ಅದಕ್ಕೆ ಈ ಕೆಲಸ ಎಲ್ಲ ನಾನು ಆರಾಮಾಗಿ ಮಾಡ್ಬೋದು. ಏನಿಲ್ಲ, ಆಮೇಲೆ ಅವನಿಗೊಂದು ಸರ್ತಿ ಅಪ್ಡೇಟ್ ಮಾಡಿಬಿಟ್ರೆ ಸಾಕು, ಹಿಂಗಾಗಿತ್ತು ಕೊಡೋ, ಹಿಂಗೆ ಮಾಡಿದ್ದೀನಿ ಅಂತ. ಅವನೇನು ತಲೆ ಕೆಡಿಸ್ಕೊಳ್ಳ. ಹೀಗೆ ಸಮಾಧಾನ ಆಯಿತು. ಈ ಟೆಂಡರ್ ಎಲ್ಲಿ ಕೈ ತಪ್ಪು ಹೋಗುತ್ತೋ ಅನ್ನೋ ಟೆನ್ಷನ್ ಆಗೋಗ್ಬಿಟ್ಟಿತ್ತು ನನಗೆ. ಡೋಂಟ್ ವರಿ, ಅದಕ್ಕೆ ಆ ಥರ ಏನೂ ಆಗಲ್ಲ. ರೀ, ಇವಾಗ ಬಂದ್ರಾ? ನಿನ್ನೆ ರಾತ್ರಿ ಹೋದವ್ರು ಇವಾಗ ಬರ್ತಾ ಇದ್ದೀರಾ? ಅಲ್ಲ ರೀ, ಮನೇಲಿ ಹೆಂಡತಿ ಇದ್ದಾಳೆ, ಮಗು ಕಳ್ಕೊಂಡಿದ್ದಾಳೆ, ಅವ್ರ ಜೊತೆ ಇರಬೇಕು, ಅವಳಿಗೆ ಸಮಾಧಾನ ಮಾಡಬೇಕು. ಹಿಂಗೆಲ್ಲ ಅನ್ಸಲ್ವ ರೀ ನಿಮಗೆ? ಏನು ಮಲ್ಲಿ ಹಿಂಗೆ ಮಾತಾಡ್ತೀಯ ನೀನು? ಹೇಳಿದ್ನಲ್ಲ ಮಲ್ಲಿ, ಮೀಟಿಂಗು ಬರೋ ಸ್ವಲ್ಪ ಲೇಟ್ ಆಗುತ್ತೆ, ತಡ ಆಗುತ್ತೆ ಅಂತ. ಓ, ಹೇಳಿದ್ರಿ? ಅಲ್ಲ, ಗಂಡ ಹೊರಗೋದ್ಮೇಲೆ ಹೆಂಡತಿ ಮನಸ್ಸು ಅವ್ರು ಬರೋವರೆಗೂ ಹಾತೊರಿತಾ ಇರುತ್ತಲ್ಲ, ಅದಕ್ಕೆ ಕೇಳಿದೆ. ಯಾಕೆಂದ್ರೆ
ಹಾದಿ ತಪ್ಪಿದ ದಾರಿ ಥರ ಎಲ್ಲಿ ಅಡ್ಡದಾರಿ ಹಿಡಿತಾರೋ ಅಂತ. ಮಲ್ಲಿ ಏನು ಮಾತಾಡ್ತಿದ್ಯಾ? ಸಾರಿ, ನೀನು ಹೇಳಿದ ಅರ್ಥ ಆಗಲಿಲ್ಲ. ಅಲ್ಲ ರೀ, ಈಗ ಭಾವನವ್ರಿಗೂ ಕೆಲಸ ಇರ್ತೈತೆ, ಪಾರ್ಥ ಅವರು ಕೆಲ್ಸಕ್ಕೆ ಹೋಯ್ತಾರೆ, ಅವರೆಲ್ಲ ಟೈಮಿಗೆ ಸರಿಯಾಗಿ ಮನೆಗೆ ಬರ್ತಾರೆ. ಅವ್ರು ಬಂದಾಗ ನೀವ್ಯಾಕೆ ಬರೋಕ್ಕಿಲ್ಲ? ಅದ್ಯಾವ ದೊಡ್ಡ ಕ್ಲೈಂಟು ರೀ? ಹಾಂ, ಈ ಒತ್ತಲ್ದೊತ್ನಲ್ಲೆಲ್ಲ ಮೀಟಿಂಗ್ ಇಟ್ಕೊಂತಾರೆ. ನಾನು ಏನಾರ ಕೇಳಿದ್ರೆ ಇದೊಂದು ಹೇಳೋದು ಕಲ್ತ್ಬಿಟ್ಟಿದ್ದೀರಾ? ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ ಮಲ್ಲಿ? ನೀನು ಹೇಳ್ತಿರೋದು ಕರೆಕ್ಟೇ, ನೀನು ಹೇಳ್ತಿರೋದು 100% ಕರೆಕ್ಟೇ. ಆದರೆ ಬ್ರೋನು ಕೆಲಸ ಮಾಡ್ತಾನೆ, ಪಾರ್ಥನೂ ಕೆಲಸ ಮಾಡ್ತಾನೆ, ಆದರೆ ಅವರು ಆಫೀಸ್ ಒಳಗಡೆ ಕೆಲಸ ಮಾಡ್ತಾರೆ ಮಲ್ಲಿ. ಓಡಾಡ್ಕೊಂಡು ಕೆಲಸ ಮಾಡೋದು ಅಂತಾರಲ್ಲ, ನಾನು ಮಾಡೋದಂಥ ಕೆಲಸ. ಈಗ ಎಲ್ಲಾದರೂ ಕ್ಲೈಂಟ್ ಹೊರಗಡೆ ಕರೀತಾರೆ ಮೀಟಿಂಗಿಗೆ, ಅಲ್ಲಿಗೆ ಹೋಗೋದು ನಾನು. ಎಲ್ಲಾದರೂ ಕಾನ್ಫರೆನ್ಸ್ ಇತ್ತು ಅಂದರೆ ಹೋಗೋದು ನಾನು. ಓಡಾಡ್ಕೊಂಡು ಕೆಲಸ ಮಾಡೋದ್ರಿಂದ ನನಗೆ ಸ್ವಲ್ಪ ಕೆಲಸ ಜಾಸ್ತಿ. ಅದು ಅಲ್ಲದೆ ಮಲ್ಲಿ, ಈಗೊಂದು ಸ್ವಲ್ಪ ದಿನ ನಿನ್ನ ಜೊತೆ ಮನೇಲೇ ಇದ್ನಲ್ಲ, ತುಂಬ ಕೆಲಸಗಳು ಪೆಂಡಿಂಗ್ ಇತ್ತು, ಅದನ್ನು ಮಾಡಿ ಮುಗಿಸ್ಬೇಕಲ್ಲ, ಎಲ್ಲ ಒಟ್ಟೊಟ್ಟಿಗೆ. ಅದಕ್ಕೆ ಮಲ್ಲಿ, ನಾನಾಗಿರೋದಕ್ಕೆ ಎಲ್ಲ ಕೆಲಸನೂ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಅದೇ ಬೇರೆಯವ್ರು ಆಗಿದ್ದಿದ್ರೆ ಇಷ್ಟೊತ್ತಿಗೆ ಬ್ರೇಕ್ ಡೌನ್ ಆಗ್ಬಿಟ್ಟಿರೋರು. ಅಲ್ಲ ಮಲ್ಲಿ, ನೀನು ಯಾಕೆ ಎಷ್ಟು ಹೇಳಿದ್ರು ಇದನ್ನೆಲ್ಲ ಅರ್ಥ ಮಾಡ್ಕೋತಿಲ್ಲ ಅಂತ? ಓ, ಬೇಜಾರು. ನೀವು ಮಾಡಿದ ಬೇಜಾರು ಮುಂದೆ ಇದೆಲ್ಲ ಏನೂ ಅಲ್ಲ ಬಿಡ್ರಿ. ಸರಿ, ಅದನ್ನೆಲ್ಲ ಬಿಡಿ ರೀ. ನನ್ಗೆ ಹಿಂಗಾಯ್ತಲ್ಲ, ನನ್ನ ಮಗ ಸತ್ತೋಯ್ತಲ್ಲ, ನಿಮಗೆ ಸಾನೇ ಬೇಜಾರಾಗ್ತಿರ್ಬೇಕು ಅಲ್ವಾ? ಏನು ಮಾತು ಅಂತ ಕೇಳ್ತೀಯ ಮಲ್ಲಿ ನೀನು? ನನಗೆ ನಮ್ಮ ಮಗುಗೆ ಈ ಥರ ಆಯಿತು ಅಂತ ಸುದ್ದಿ ಬಂದ ತಕ್ಷಣ ನಾನು ಎಲ್ಲಿದ್ದೀನಿ, ಏನು ಮಾಡ್ತೀನಿ ಅನ್ನೋದೇ ನನಗೆ ಗೊತ್ತಾಗಲಿಲ್ಲ ಮಲ್ಲಿ. ಒಂದು ಸೆಕೆಂಡ್ ನಿಂತನ್ನೆಲ್ಲ ಕುಸಿಯೋದು ಅಂತಾರಲ್ಲ, ಹಾಗಾಯಿತು ನನಗೆ. ಸಿಡ್ಲು ಹೊಡೆದಂಗೆ ಆಯಿತು ಮಲ್ಲಿ. ಒಂದು ಕಡೆ ಪ್ರಜ್ಞೆ ಇಲ್ಲದೆ ನೀನು ಹಾಸ್ಪಿಟ್ಲ್ ಬೆಡ್ ಮೇಲೆ ಮಲಗಿದ್ದೆ, ಇನ್ನೊಂದು ಕಡೆ ನಮ್ಮ ಮಗು. ಆ ಮಗು ಮೇಲೆ ನೀನು ನಾನು ಗೆಸ್ಟಲ್ಲಿ ಆಸೆ ಕನಸುಗಳನ್ನ ಕಟ್ಟಿದ್ವಿ. ಆ ಮಗು ತೀರೋಯ್ತು ಅಂತ ಸುದ್ದಿ. ಈ ಎರಡು ವಿಷಯ ಮಿಕ್ಸ್ ಆಗಿ ನನಗೆ ಬದುಕಲೇಬಾರ್ದು ಅನ್ನೋಷ್ಟು ಬೇಜಾರಾಗೋಯ್ತು ಮಲ್ಲಿ. ಆದರೆ ಕೂತು ಯೋಚನೆ ಮಾಡಿದ್ಮೇಲೆ ಇಲ್ಲ, ನಾನು ಬದುಕಲೇಬೇಕು ಅಂತ ಅನ್ನಿಸ್ತು. ಅದಕ್ಕೆ ಕಾರಣ ನೀನೇ ಮಲ್ಲಿ. ಮಲ್ಲಿ, ನನಗೆ ನೀನೇ ಎಲ್ಲ ಮಲ್ಲಿ. ಮತ್ತೆ ದಿಯಾ? ಮಲ್ಲಿಗೆ ಏನು ಹೇಳ್ತಾ ಇದೀಯ ನೀನು? ದಿಯಾ? ಸಾಕು ನಿಲ್ಸ್ರಿ ನಿಮ್ಮ ನಾಟಕನ. ನೀವು ಬಿಡೋ ರೀಲ್ಗಳನ್ನೆಲ್ಲ ಸುತ್ಕೊಳ್ಳೋಕ್ಕೆ ನಾನು ಹಳೆ ಮಲ್ಲಿ ಅಲ್ಲ. ಮಲ್ಲಿ, ಯಾಕೆ ಈಗ ಆಡ್ತಿದ್ಯಾ? ಏನಾಯ್ತು? ನಾನೇನು ಮಾಡಿದೆ? ಬುದ್ಧಿ ಬಂದೈತೆ, ಜ್ಞಾನೋದಯ ಆಗೈತೆ ರೀ. ನಿಮ್ಮ ನಾಟಕ, ನಿಮ್ಮ ಬಣ್ಣದ ಮಾತುಗಳು, ಇದ್ಯಾವುದು ಇನ್ಮೇಲೆ ನಾನು ತಾವು ನಡೆಯಕ್ಕಿಲ್ಲ. ಏನು ಹೇಳ್ತಾ ಇದೆಯಾ ಮಲ್ಲಿ? ಯಾಕ್ರಿ ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ? ಇರೋ ವಿಷಯನೇ ಹೇಳ್ತಾವನಿ. ನಿಮ್ಗೆ ನಂತರ ಹಳ್ಳಿ ಹುಡುಗಿ ಬೇಡ ರೀ. ನಾನೊಂಥರ ನಿಮ್ಗೆ ಬಳಸಿ ಬಿಸಾಕೋ ವಸ್ತು ಥರ. ಹೆಂಗೋ ಗಂಟು ಬಿದ್ಬಿಟ್ಟೆ, ಆ ಗಂಟನ್ನ ತುಂಬಾ ನಾಜುಕಾಗಿ ಬಿಡಿಸ್ಕೊಂಡು ಅವಳನ್ನ ಗಂಟ ಹಾಕೊಳಕ್ ಹೋಗ್ತಿದ್ದೀರ. ಹೆಂಗ್ರಿ ಯಾಮರ್ಸಿದ್ರಿ ನನ್ನನ್ನ? ತಪ್ಪು ನಿಮ್ದಲ್ಲ ಬಿಡಿ. ನಿಮ್ಮನ್ನ ಕಣ್ಣು ಮುಚ್ಕೊಂಡು ನಂಬದ್ನಲ್ಲ, ನಂದು ತಪ್ಪು ರೀ. ನಿಜ ಹೇಳಿ ನೀವು ಅವಳು ಇವಾಗ ಮೀಟ್ ಮಾಡಕ್ ಹೋಗಿದ್ರಿ ತಾನೇ? ಹೇಳಿ. ಯಾಕ್ರೆ ಸುಮ್ಮನೆ ನಿಂತಿದ್ದೀರಾ? ಹೇಳಿ. ಅವತ್ತು ಅಕ್ಕ ಬಾಬಾ ಹೇಳ್ದಾಗ ನನಗೂ ದಿಯಾಗೋ ಏನು ಸಂಬಂಧ ಇಲ್ಲ ಅಂತ ಹೇಳಿದ್ರಲ್ಲ, ಅದೆಲ್ಲ ಸುಳ್ಳು ತಾನೆ? ಹೇಳ್ರಿ, ಯಾಕೆ ಸುಮ್ಮನೆ ನಿಂತಿದ್ದೀರಾ? ಹೇಳಿ. ನಿಮ್ಮ ಮತ್ತೆ ಅವಳ ಮಧ್ಯೆ ನಿಜವಾಗ್ಲೂ ಏನೂ ಇಲ್ವಾ?
ಇರಿ, ನಿನ್ನ ತಮ್ಮ ಹಿಂಗೆ ಮಾಡ್ಬಿಟ್ಟಿದ್ದ ಕಣೋ, ಈಗೆಲ್ಲ ರೆಕ್ಟಿಫೈ ಆಯಿತು ಅಂತ ಗೆಳೆಯಂಗೆ ಫೋನ್ ಮಾಡ್ಬಿಡ್ತೀನಿ. ಆನಂದ್ ಅವರೇ, ಅದಕ್ಕಿನ್ನೂ ಟೈಮ್ ಇದೆ. ಯಾಕತ್ಗೆ ಇರೋ ವಿಷಯ ತಾನೇ ಹೇಳ್ತಾ ಇದ್ದೀವಿ. ಜಯದೇವೇನ್ ದೇಶಕ್ಕೆ ಮೆಡ್ಲ್ ಥರ ಕೆಲಸನ ಮಾಡಿದ್ದಾನೆ, ಮಾಡಿರೋದು ಮನೆ ಹಾಳು ಕೆಲಸ. ಈ ವಿಷಯ ಗೆಳೆಯಂಗೆ ಗೊತ್ತಾಗ್ಲೇಬೇಕತ್ಗೆ. ಗೊತ್ತಾಗ್ಲಿ, ಆದರೆ ಈಗಲೇ ಬೇಡ ಆನಂದ್ ಅವರೇ. ಎಲ್ಲ ವಿಷಯನೂ ಸಾಕ್ಷಿ ಸಮೇತ ಗೌತಮ್ ಅವ್ರ ಮುಂದೆ ಹೇಳೋಣ, ಆಗ ನಮ್ಗೊಂದು ಬಲ ಸಿಗುತ್ತೆ. ನೀವು ಹೇಳ್ತಾ ಇರೋದು ಕರೆಕ್ಟೆ. ಗೆಳೆಯನ ಹತ್ರ ಹೋಗೋಕೆ ಮುಂಚೆ ಎಲ್ಲ ತಯಾರಿ ಮಾಡಿಕೊಂಡೇ ಹೋಗಬೇಕು. ಅದಕ್ಕೆ ಹೇಳೋದು, ಏನೇ ಮಾಡಬೇಕು ಅಂದರೂ ಹೆಣ್ಮಕ್ಳನ್ನ ಒಂದು ಮಾತು ಕೇಳೋದು ಒಳ್ಳೇದು ಅಂತ. ನಿಮ್ಮ ಹತ್ರ ಒಳ್ಳೊಳ್ಳೆ ಸಜೆಷನ್ ಸಿಗುತ್ತೆ. ಗಂಡ್ಮಕ್ಳಿಗಿಂತ ಹೆಣ್ಮಕ್ಳಿಗೆ ಸ್ವಲ್ಪ ಸೂಕ್ಷ್ಮ ಜಾಸ್ತಿ. ಹೆಣ್ಮಕ್ಳಂದ್ರೆ ಏನು ಸುಮ್ಮನೆನಾ ಆನಂದ್ ಅವರೇ? ಸೀರೆ ಕಾಲರ್ ಒಂದಿಲ್ಲ ಅಷ್ಟೇ. ಕಾಲರ್ ಇದ್ದಿದ್ರೆ ನಾವು ಕಾಲರ್ ಎತ್ತಿ ಹೆಂಗೆ ನಾವು ಅಂತ ಹೇಳ್ಬೋದಾಗಿತ್ತು. ಸಾರಿ, ಒಂಥರ ವಿಚಿತ್ರವಾಗಿದೆ ನೀವು ಹೇಳಿದ್ದು. ಸೀರೆಗೆ ಕಾಲರು ಚೆನ್ನಾಗಿದೆ. ಅದಕ್ಕೆ ಹೌದು, ಅದೇನೋ ಕನ್ಫರ್ಮ್ ಮಾಡ್ಕೋಬೇಕು ಅಂದ್ರಲ್ಲ, ಏನಕ್ಕೆ ಅದು? ನಾವು ಕೆಂಚಿನ ಭೇಟಿ ಮಾಡಬೇಕು. ಕೆಂಚನ ಯಾಕತ್ಗೆ? ಅಲ್ಲ, ಇಷ್ಟು ದಿವಸ ಅವನು ಸೀನಲ್ಲೇ ಇರಲಿಲ್ಲ, ಈಗ ಇದ್ದಕ್ಕಿದ್ದಂಗೆ ಯಾಕೆ ಬಂದ? ಆನಂದ್ ಅವರೇ, ಚಿಕ್ಕಮಗಳೂರಲ್ಲಿ ನಾನು ಕಿಡ್ನಾಪ್ ಮಾಡಿದ್ರಲ್ಲ, ಅದು ಜಯದೇವ್ ಹೇಳಿನೇ ಕೆಂಚ ಮಾಡಿದ್ದು. ಏನು? ಇದನ್ನು ಅವನೇ ಮಾಡಿದ್ದ? ಏನಕ್ಕೆ ಇದು? ಅಲ್ಲ, ಎಲ್ಲ ಮನೆ ಹಾಳು ಕೆಲಸಕ್ಕೂ ಇವನೇ ಹೋಲ್ಸೇಲ್ ಕಾಂಟ್ರಾಕ್ಟರ್ ಅನ್ಸುತ್ತೆ. ಅದಕ್ಕೆ ಇವನೊಂಥರ ಕ್ಯಾನ್ಸರ್ ಗಡ್ಡೆ ಅಂದ್ರೂ ತಪ್ಪಲ್ಲ. ನಿಮ್ಮ ಜೊತೆಗೆ ಇದ್ಕೊಂಡೆ ನಿಮ್ಗೆ ಹಳ್ಳ ತೋರ್ತಾ ಇದ್ದಾರೆ. ಗೊತ್ತಿದ್ರು ಸುಮ್ಮನೆ ಇರಬೇಕಾಗತ್ತೆ, ಏನೂ ಮಾಡೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ನಾನು ಲಾಸ್ಟ್ ಟೈಮ್ ಕೆಂಚನ್ನ ಮೀಟ್ ಮಾಡೋಕ್ಕೆ ಹೋದಾಗ ನನ್ನ ಕಿಡ್ನಾಪಿಂಗಲ್ಲಿ ಜಯದೇವ್ ಅವ್ರ ಇನ್ವಾಲ್ವ್ಮೆಂಟ್ ಇದೆ, ಅದಕ್ಕೆ ಪ್ರೂಫ್ ಅವನ ಹತ್ರ ಇದೆ ಅಂತ ಹೇಳಿದ್ದ. ಈ ಮಾತು ನಾನು ಗೌತಮ್ ಅವ್ರಿಗೆ ಹೇಳಿದ್ರೆ ಸರಿ ಹೋಗಲ್ಲ, ಸೊ ಕೆಂಚನೇ ಸಾಕ್ಷಿ ಸಮೇತ ಅವ್ರಿಗೆ ಹೇಳಿ ಅಂತ ಗೌತಮ್ ಅವ್ರನ್ನ ಕೆಂಚಿನ ಮೀಟ್ ಮಾಡೋಕ್ಕೆ ಅಂತ ಕರ್ಕೊಂಡು ಹೊರಟೆ. ಆಗ ನೋಡಿ, ನಾನು ಗೌತಮ್ ಅವ್ರ ಹತ್ರ ಮಾತಾಡಿ ನಿಮ್ಮನ್ನ ಅವ್ರಿಗೆ ಭೇಟಿ ಮಾಡೋ ಥರ ಮಾಡ್ತೀನಿ. ನೀವು ನನಗೆ ಹೇಳಿದ್ರಲ್ಲ, ಅದನ್ನೆಲ್ಲ ಅವ್ರ ಹತ್ರ ಹೇಳಿ. ಜಯದೇವ್ದಲ್ವಾ ಕಾರ್ ಇದು? ದುಡ್ಡಿರೋ ಬ್ಯಾಗ್ ಇಲ್ಲೇ ಇದೆ. ಯಾರದು? ಇದೆಂತ ಕೋಇನ್ಸಿಡೆನ್ಸ್ ಅದಕ್ಕೆ? ಆ ರೌಡಿಗಳು, ಕೆಂಚ, ಜಯದೇವ್ ಎಲ್ಲ ಅಲ್ಲೇ ಇದ್ದಾರೆ, ಆದರೂ ರೆಡ್ ಹ್ಯಾಂಡ್ ಆಗಿ ಒಂದು ಸಿಕ್ಕಾಕೊಂಡಿಲ್ವಲ್ಲ? ಕೋಇನ್ಸಿಡೆನ್ಸ್ ಅಲ್ಲ ಆನಂದ್ ಅವರೇ, ಪ್ಲಾನಿಂಗು. ಇಂಥ ವಿಷಯದಲ್ಲಿ ಜಯದೇವ್ ಅವ್ರು ಎತ್ತಿದ ಕೈ ನಿಮಗೆ ಗೊತ್ತಲ್ವಾ? ಗೊತ್ತು ಬಿಡಿ. ಅದಕ್ಕೆ ಇಂಥ ನೌಟಂಕಿ ಡ್ರಾ ಮಾಡೋದ್ರಲ್ಲಿ ಎತ್ತದ ಕೈ ಅವನು. ಎಂಥ ಸಿಚುವೇಶನ್ ಆದರೂ ಇರಲಿ ತನ್ನ ಕಡೆಗೆ ತಿರುಗಿಸ್ಕೊಂಡ್ಬಿಡ್ತಾನೆ. ಎಂಥವ್ರನ್ನಾದರೂ ಸರಿ ನಂಬಿಸ್ಬಿಡ್ತಾನೆ. ನಾನು ನಂಬಿಟ್ಟಿದ್ದೆ, ಕೆಂಚನ್ ಮೇಲೆ ಡೌಟ್ ಪಟ್ಟೆ. ಅವ್ನು ಸುಳ್ಳು ಹೇಳ್ತಿದ್ದಾನೆ, ಜಯದೇವ್ ಅವ್ರು ಇನ್ನೋಸೆಂಟು ಅಂತ. ಆದರೆ ಈಗ ಗೊತ್ತಾಗ್ತಿದೆ ಜಯದೇವ್ ಅವರು ಎಷ್ಟು ಇನ್ನೋಸೆಂಟು. ಹೌದು, ಅದಕ್ಕೆ ತುಂಬಾ ಇನ್ನೋಸೆಂಟ್. ಇನ್ನೋಸೆಂಟ್ಗೆ ಇನ್ನೊಂದು ಹೆಸರೇ ಇವನು. ಇವತ್ತು ಕೆಂಚನ್ ಅವ್ರು ಮೀಟ್ ಮಾಡಿದ್ರೆ ಜಯದೇವ್ ಇನ್ನೋಸೆನ್ಸ್ಗೆ ಸರ್ಟಿಫಿಕೇಟ್ ಸಿಗುತ್ತೆ. ಹೌದು, ಈಗ ಕೆಂಚ ಎಲ್ಲಿ ಸಿಗ್ತಾನೆ ಅದಕ್ಕೆ? ಮತ್ತೆ ಚಿಕ್ಕಮಗಳೂರಿಗೆ ಹೋಗ್ಬೇಕಾ? ಲೊಕೇಶನ್ ಬರಬೇಕು ಆನಂದ್ ಅವರೇ. ಲೊಕೇಶನ್ ಬಂದರೆ ಅವ್ನು ಎಲ್ಲಿ ಸಿಗ್ತಾನೆ ಅಂತ ಗೊತ್ತಾಗುತ್ತೆ. ಬಂತು ನೋಡಿ, ಹೋಗೋಣ. ಹಾಂ, ಸರಿ ಆಯ್ತು. ಏನು ಯೋಚನೆ ಮಾಡ್ತಿದ್ದೀರಾ ರೀ? ಹಾ, ಓ, ಇವಳಿಗಿನ್ನೂ ಹೆಂಗ್ ಟೋಪಿ ಹಾಕ್ಲಿ, ಇವಳಿಗಿನ್ನೂ ಹೆಂಗ್ ಬೆಂಡೆ ಹಚ್ಚನ ಅಂತ ಯೋಚನೆ ಮಾಡ್ತಿದ್ದೀರಾ? ಅದ್ಯಾವುದೂ ಇನ್ಮೇಲೆ ನಡೆಯಕ್ಕಿಲ್ಲ ರೀ. ಮಲ್ಲಿ, ಏನಾಗಿದೆ ನಿನ್ಗೆ? ಯಾಕೇನೇನೋ ಮಾತಾಡ್ತಾ ಇದ್ಯಾ? ಹೇಳದ್ನಲ್ಲ, ಬುದ್ಧಿ ಬಂದಿತ್ತು ನನಗೆ, ಜ್ಞಾನೋದಯ ಆಗೈತೆ. ನೀವು ಟೋಪಿ ಹಾಕಕ್ ಬಂದ್ರೂ ಇವ್ರು ಟೋಪಿ ಹಾಕ್ತಾವ್ರೆ ಅಂತ ನಂಗೆ ಸಂದ ಗೊತ್ತಾಗುತ್ತೆ ರೀ. ನಿಮ್ಮಿಂದಾಗಿ ನನ್ನ ಮೇಲೂ ಸಹನೆ ಸಂದ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ರೀ, ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ಮಲ್ಲಿ, ಮಾತು ಅತಿ ಆಗ್ತಿದೆ. ಅತಿ ಆಗ್ತಿರೋದು ನನ್ನ ಮಾತಲ್ಲ ರೀ, ನೀವು ಆಡ್ತಾ ಇರೋ ಆಟಗಳು. ಹೆಂಗೋ ಇವಳಿಗೇನೋ ಅರ್ಥ ಆಗಕ್ಕಿಲ್ಲ, ದಡ್ಡಿ ಅಂತ ಮಿತಿ ಮೀರಿ ಆಟ ಆಡ್ತಿದ್ದೀರಾ. ಒಂದು ತಿಳ್ಕೊಳ್ಳಿ, ಎಲ್ಲ ಆಟಕ್ಕೂ ಕೊನೆ ಅನ್ನೋದೊಂದು ಇದ್ದೇ ಇರುತ್ತೆ.
ಇನ್ಮೇಲೆ ನಿಮ್ಮ ಆಟಗಳು ನಡೆಯಕ್ಕಿಲ್ಲ ರೀ. ಇಷ್ಟು ದಿನ ನೀವೇ ದೇವರು, ನೀವೇ ನನ್ನ ಸರ್ವಸ್ವ, ನೀವೇ ನಮ್ಮ ಪ್ರಪಂಚ ಅಂತ ಎಲ್ಲ ನಂಬ್ಕೊಂಡಿದ್ದೆ ನಾನು. ನೀವ್ ಹೇಳಿದ್ದೆ ವೇದವಾಕ್ಯ ಅಂತ ಎಲ್ಲ ನಂಬ್ಕೊಂಡಿದ್ದೆ ರೀ. ಅಷ್ಟು ನಂಬಿಟ್ಟಿದ್ದೆ ನಾನು. ಆದ್ರೂ ನನಗೆ ಮೋಸ ಮಾಡ್ಬಿಟ್ರೆ. ಹಿಂಗ್ರಿ ಮನ್ಸು ಬಂತು ನನಗೆ ಮೋಸ ಮಾಡಕ್ಕೆ. ಯೋನಿ, ಏನ್ ಕಮ್ಮಿ ಆಗಿತ್ತು ನನ್ನಲ್ಲಿ? ಮಲ್ಲಿ ಅಂತ ನೀವೇ ತಾನೇ ಹತ್ರ ಬಂದಿತ್ತು. ನಿಮ್ ದಮ್ಮಯ್ಯ ಬ್ಯಾಡ ಆದ್ರೂ ನೀವೇ ತಾನೇ ನನ್ಗೆ ಹತ್ರ ಆಗಿತ್ತು. ನನ್ನ ಹೊಟ್ಟೆಯಾಗ ಮಗು ಮೂಡ್ಸಿದ್ ನೀವೇ ಅಲ್ವಾ? ಆದ್ರೆ ಇವಾಗ ತಿಂದಾದ್ಮೇಲೆ ತಿಪ್ಪೆಗೆಸೆಯ ಬಾಡೆಲೆ ತರ ನನ್ನ ಸರ್ಸಿ ಅವಳಿಗೆ ಯಾವಳಿನೇನೋ ಬಿದ್ದಿದ್ದೀರಲ್ಲ, ಏನು ಅನ್ಸಲ್ವೇನ್ರಿ ನಿಮ್ಗೆ? ಏನ್ರಿ ಯೋನಿ, ಯಾಕೆ ಸುಮ್ಮನೆ ನಿಂತಿದ್ದೀರಾ? ಇನ್ನು ನಿಮ್ ಬಿಸ್ನಾಗೆ ಅದೆಷ್ಟು ಜನ ಅವರು ಅಂತ ಯಾರಿ?